ಫಾಸ್ಟ್. ನೀವು ಸಮಯದ ಅವಕಾಶ ಕಡಿಮೆ ಇದೆ ಅಂತ ಹೇಳಿದ್ರೆ ಡೈರೆಕ್ಟ್ಲಿ ಕಮ್ ಟು ದ ಪಾಯಿಂಟ್ ಸಭಾಧ್ಯಕ್ಷ. ಕಮ್ ಟು ದ ಪಾಯಿಂಟ್ ಡೈರೆಕ್ಟ್ಲಿ. ಎಸ್, ಈಗ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಸಭಾಧ್ಯಕ್ಷರೇ ಸುಮಾರು 25 ಕಂಬಳಗಳು ಈ ಸಮಿತಿ ಮುಖಾಂತರ ಆಗ್ತದೆ ಸಭಾಧ್ಯಕ್ಷರೇ. ಅದಕ್ಕೆ ಕಳೆದ 2-3 ವರ್ಷಗಳ ಹಿಂದೆ ಪ್ರತಿ ಕಂಬಳಕ್ಕೆ 5 ಲಕ್ಷ ರೂಪಾಯಿ ಕೊಡ್ತಾ ಇದ್ರು ಸಭಾಧ್ಯಕ್ಷರೇ. ಈ ಸಲ ಈಗ ನಾವು ಮಾನ್ಯ ಪ್ರವಾಸೋದ್ಯಮ ಸಚಿವರ ಹತ್ರ ಮನವಿ ಮಾಡ್ಕೊಂಡಿದ್ವಿ. ಮಧ್ಯಾಹ್ನನೇ ಅವರು ನಮ್ಮನ್ನೆಲ್ಲ ಕರೆದು ಕಂಬಳ ಸಮಿತಿಯವರನ್ನು ನೀವು ಸೇರಿ ಮೀಟಿಂಗ್ ಮಾಡಿದ್ದಾರೆ ಸಭಾಧ್ಯಕ್ಷರೇ. ಅವರೊಂದು ಎಲ್ಲ ಕಂಬಳಕ್ಕೆ ಕೊಡ್ಲಿಕ್ಕೆ ಆಗುದಿಲ್ಲ, 10 ಕಂಬಳಕ್ಕೆ 5 ಲಕ್ಷ ರೂಪಾಯಿ ತರ ಕೊಡ್ತೀನಿ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಅವರು ಹಿರಿಯರಿದ್ದಾರೆ. ನಾವೆಲ್ಲ ಅವ್ರ ಹತ್ರ ವಿನಂತಿ ಮಾಡ್ಕೊಳ್ಳೋದು ಅಂದ್ರೆ 25 ಕಂಬಳಕ್ಕೆ ಒಂದೊಂದು ಕಂಬಳಕ್ಕೆ 10 ಕಂಬಳಕ್ಕೆ 5 ಲಕ್ಷ ರೂಪಾಯಿ ಕೊಟ್ರೆ ಅದು ತುಂಬಾ ತೊಂದರೆ ಆಗ್ತದೆ ಸಭಾಧ್ಯಕ್ಷರೇ. ಅವ್ರ ಹತ್ರ ವಿನಂತಿ ಮಾಡ್ಕೊಳ್ಳೋದು, ಎಲ್ಲ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಕಂಬಳಾಭಿಮಾನಿಗಳ ವಿನಂತಿ ಮಾಡ್ಕೊಳ್ಳೋದು, ಪ್ರತಿ ಕಂಬಳಕ್ಕೂ ಕನಿಷ್ಠ 5 ಲಕ್ಷ ರೂಪಾಯಿಯನ್ನು ಕೊಡಬೇಕು. ಇವಾಗಲೇ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇದನ್ನು ಹೇಳಿದ್ದಾರೆ. ದಯವಿಟ್ಟು ಇದನ್ನು ಪರಿಗಣಿಸಬೇಕು ಅಂತ ಅವರ ಗಮನ ಸೆಳೆಯುತ್ತಾರೆ ಅಧ್ಯಕ್ಷರೇ. ಅಶೋಕ್ ರೈ ಅವರು ಹೇಳಿದಕ್ಕೆ ಪೂರಕವಾಗಿ ಬೇರೆ ಬೇರೆ ರೀತಿಯಾದಂತಹ ಕಂಬಳಗಳು 2 ಜಿಲ್ಲೆಗಳು ನಡೀತದೆ. ಜಿಲ್ಲಾ ಸಮಿತಿ ಕಂಬಳ ಸಮಿತಿ ಯಾವ ಕಂಬಳಗಳನ್ನು ಆಯೋಜನೆ ಮಾಡುತ್ತೆ ಆ ಕಂಬಳಗಳಿಗೆ ಸರ್ಕಾರದ ಕಡೆಯಿಂದ ಹಣ ಕೊಡಬೇಕು. ಹಿಂದೆನೂ ಕೂಡ 2 ಜಿಲ್ಲೆಯಲ್ಲಿ ನಡೆಯುವಂತ ಎಲ್ಲ ಕಂಬಳಗಳಿಗೆ ಸರ್ಕಾರ ಹಣ ಕೊಡಲಿಲ್ಲ. ಜಿಲ್ಲಾ ಕಂಬಳ ಸಮಿತಿ ಕಡೆಯಿಂದ ಟೈಮ್ ಟೇಬಲ್ ಅನೌನ್ಸ್ ಮಾಡ್ತಾರೆ. ಆ ಜಿಲ್ಲಾ ಕಂಬಳ ಸಮಿತಿಯ ನೇತೃತ್ವದಲ್ಲೇ ಒಂದು 20 ಕಂಬಳಗಳು 15 ಕಂಬಳಗಳು ನಡೆಯುತ್ತೆ. ಆ ಕಂಬಳಗಳಿಗೆ ಸರ್ಕಾರದ ಕಡೆಯಿಂದ ಅನುದಾನ ಬೇಕು ಅಂತ ನಾವು ಕೇಳ್ತಾ ಇರೋದು. ದಯಮಾಡಿ ಅದಕ್ಕೆ ಹಿಂದಿನ ಸರ್ಕಾರಗಳು ಹೆಂಗ್ ಕೊಡ್ತಾ ಇತ್ತೋ ಅದನ್ನು ಮುಂದುವರಿಸಿ ಅಂತ ನಮ್ಮ ವಿನಂತಿ ಅಷ್ಟೇ. ಸನ್ಮಾನ್ಯ ಅಧ್ಯಕ್ಷರೇ, ಅಶೋಕ್ ಕುಮಾರ್ ರೈ ಅವರು ಏನು ವಿಷಯ ಪ್ರಸ್ತಾಪ ಮಾಡಿದ್ದಾರೆ ಆ ಹಿನ್ನೆಲೆಯೊಳಗೆ ಈಗಾಗಲೇ ನಿಮ್ಮ ನೇತೃತ್ವದಲ್ಲಿ ಒಂದು ಸಭೆಯನ್ನು ಮಾಡಿದ್ದೇವೆ. ಮಾನ್ಯ ಸುನೀಲ್ ಕುಮಾರ್ ಅವರು ಹಿಂದಿನ ಸರ್ಕಾರದಲ್ಲಿ ಯಾವ ರೀತಿಯಾಗಿ ಕೊಡ್ತಿದ್ವಿ ಅನ್ನೋದ್ರ ಬಗ್ಗೆ ಬೆಳಕು ಚೆಲ್ಲಿದ್ದಾರೆ. ನಾನು ನಮ್ಮ ಬಜೆಟನ್ನು ಗಮನಿಸಿಕೊಂಡು 10 ಕಂಬಳಕ್ಕೆ 5 ಲಕ್ಷ ರೂಪಾಯಿಯಂತೆ ಕೊಡೋದಕ್ಕೆ ಒಪ್ಕೊಂಡಿದ್ದೆ. ಅದು ಅಶೋಕ್ ಕುಮಾರ್ ಭಾಳ ಒತ್ತಾಯ ಮಾಡಿದರು ಅಂತ ಹೇಳಿ ಮಾನ್ಯ ಅಧ್ಯಕ್ಷರು ಸಭಾಪತಿಗಳು ಅದನ್ನು ಹೆಚ್ಚಿಸಬೇಕು ಅನ್ನೋದಕ್ಕೆ ತಮ್ಮ ಮಾರ್ಗದರ್ಶನ ಮಾಡಿದರು. ನಾನು ಈಗಾಗಲೇ ಅವ್ರಿಗೆ ಹೇಳಿದ್ದೇನೆ, ಈಗೇನು 10 ಕಂಬಳಗಳಿಗೆ 5 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದೇವೆ, ಅದನ್ನು ಹೆಚ್ಚಿಸೋದ್ರ ಸಲುವಾಗಿ ಮುಖ್ಯಮಂತ್ರಿಗಳ ಜೊತೆಗೆ ಮಾತನಾಡಿ ಯಾಕಂದರೆ ಇದು 2 ಭಾಗ ಬರ್ತದೆ. ಒಂದು ಇದು ಕ್ರೀಡೆ, ಇನ್ನೊಂದು ಟೂರಿಸಂ, ನಮ್ಮ ಪ್ರವಾಸಿಗರನ್ನು ಆಕರ್ಷಣೆ ಮಾಡ್ತಕ್ಕಂಥ ಒಂದು ಆಟ. ಆ ಹಿನ್ನೆಲೆಯೊಳಗೆ ಇದನ್ನು ಹೆಚ್ಚಿಸೋದಕ್ಕೆ ಏನು ಸಾಧ್ಯವೋ ಅದನ್ನು ಪ್ರಯತ್ನ ಮಾಡ್ತೀನಿ. ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಮುಂದೆ ನಿರ್ಣಯ ಬಹಳ ವಿಶಾಲ ಹೃದಯ. ನಾವು ಹಿಂದೆ 10 ಲಕ್ಷ ಕೊಟ್ಟರು 1 ಕೋಟಿ ರೂಪಾಯಿ ಆಗುತ್ತೆ. ಹಿಂದಿನ ಸರ್ಕಾರಗಳು ಕೊಟ್ಟಿತ್ತು. ಒಂದು ಸರ್ಕಾರಕ್ಕೆ 1 ಕೋಟಿ ರೂಪಾಯಿ 2 ಜಿಲ್ಲೆಯ ಆಕರ್ಷಣೀಯ ಕ್ರೀಡೆಗೆ ಕೊಡ್ಲಿಕ್ಕೇನು ದೊಡ್ಡದಾಗ್ಲಿಕ್ಕಿಲ್ಲ. ಈ ತರದೆಲ್ಲದಕ್ಕೂ ಕೂಡ ನೀವು ಆಸಕ್ತರಿದ್ದೀರಿ. ದಯಮಾಡಿ 10 ಲಕ್ಷ ರೂಪಾಯಿ ಕೊಟ್ರೆ ಎಷ್ಟು ದೊಡ್ಡ ಸಾವಿರಾರು ಜನ ಸೇರ್ತಾರೆ, ಅದಕ್ಕೆ ಎಷ್ಟು ಖರ್ಚಿದೆ ಅನ್ನೋದು ನಿಮಗೆ ಗೊತ್ತಿದೆ. ಇದನ್ನ ಅರ್ಥ ಮಾಡಿಕೊಂಡು ದಯಮಾಡಿ ಸಹಕರಿಸಿ. ಒಂದೊಂದು ಕಂಬಳವನ್ನ ಸಾಕಬೇಕಾದ್ರೆ ಆ ಮಾಲೀಕರು ಎಷ್ಟು ಹಣ ಖರ್ಚು ಮಾಡ್ತಾರೆ ಅನ್ನೋದು ಕೂಡ ಗೊತ್ತಿದೆ. ಆಗ ಸರ್ಕಾರದ ಕಡೆಯಿಂದ ಪ್ರೋತ್ಸಾಹ ಇದು. ದಯಮಾಡಿ ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ. ನಿಮ್ದು ಒಳ್ಳೆ ಮನಸ್ಸು ಅಂತ ನಾವು ಅನ್ಕೊಂಡಿರೋದು. ನಿಮ್ಮ ಮಾನ್ಯ ಸಭಾಧ್ಯಕ್ಷ ಉತ್ತರ ಪಡೆಯಿರಿ.